ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಈಗ ಆರ್ಡರ್ ಕಾಪಿಯನ್ನು ರಿಲೀಸ್ ಮಾಡಿದ್ದಾರೆ. ಆರ್ಡರ್ ಕಾಪಿಯಲ್ಲಿ ಯಾವ ಯಾವ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ ಎಂಬುದನ್ನು ವಿವರಿಸಲಿದ್ದೇನೆ. ಅಷ್ಟೇ ಅಲ್ಲದೆ ಈ ಒಂದು ಆರ್ಡರ್ ಕಾಪಿಯಲ್ಲಿ ಆಪ್ಷನ್ ಎಂಟ್ರಿಯನ್ನು ಫ್ರೆಶ್ ಆಗಿ ಕೊಡಬೇಕು ಅನ್ನೋದನ್ನು ಮೆನ್ಷನ್ ಮಾಡಿಲ್ಲ. ಬಟ್ ಇದನ್ನು ಕೆ ಅವರು ನಿಮಗೆ ತಿಳಿಸ್ತಾರೆ. ಆಪ್ಷನ್ ಎಂಟ್ರಿ ಯಾವ ರೀತಿಯಲ್ಲಿ ಪ್ರೊಸೆಸ್ ಮಾಡಲಾಗುತ್ತೆ ಮುಂದಿನದು ಅನ್ನೋದನ್ನು ಕೆ ಎಗೆ ಯಾವ ರೀತಿ ಡೈರೆಕ್ಷನ್ನ ಕೊಟ್ಟಿದ್ದಾರೆ ಈ ಒಂದು ಕೋರ್ಟ್ ಅವರು ಆ ರೀತಿ ನಡೆಸ್ತಾರೆ. ಮೊದಲನೇ ಪಾಯಿಂಟ್ ಏನೆಂದರೆ, ಪೆಟಿಷನರ್ಸ್ ಆರ್ ಅಲೌಡ್ ಇನ್ ಪಾರ್ಟ್ ಕ್ವಾಶಿಂಗ್ ದ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಲಿಸ್ಟ್ ಡೇಟೆಡ್ 24/10/2025. ಅಂದರೆ ಪ್ರೊವಿಷನಲ್ ರಿಸಲ್ಟನ್ನು ಪೂರ್ತಿಯಾಗಿ ಇಲ್ಲಿ ತೆಗೆದು ಹಾಕಲಾಗುತ್ತೆ. ಆ ಒಂದು ಅಲಾಟ್ಮೆಂಟನ್ನು ತೆಗೆದುಹಾಕಿ ಇನ್ನೊಂದು ರಿಸಲ್ಟನ್ನು ಬಿಡಬೇಕು ಅಂತ ಹೇಳಿದ್ದಾರೆ. ಕೆ ಇ ಅವರು ಯಾವ ರೀತಿ ಅಲಾಟ್ಮೆಂಟ್ ಪ್ರೊಸೀಜರನ್ನು ಫಾಲೋ ಮಾಡಬೇಕು ಅನ್ನೋದನ್ನು ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಡಿಟೇಲ್ ಆಗಿ ಒಂದು ಪಬ್ಲಿಕೇಶನನ್ನು ರಿಲೀಸ್ ಮಾಡಬೇಕು. ಈ ರಿಟ್ ಪಿಟಿಷನರ್ ಪ್ರಕಾರ, ಈ ಒಂದು ಜಡ್ಜ್ಮೆಂಟ್ನ ಪ್ರಕಾರ ನೀವು ಒಂದು ಈ ಡೈರೆಕ್ಷನ್ಸ್ಗಳನ್ನು ಕರೆಕ್ಟಾಗಿ ಕನ್ನಡದಲ್ಲೂ ಮೆನ್ಷನ್ ಮಾಡಬೇಕು ಮತ್ತು ಇಂಗ್ಲೀಷಲ್ಲೂ ಮೆನ್ಷನ್ ಮಾಡಿ ಇದನ್ನು ಒಂದು ನೋಟಿಸನ್ನು ರಿಲೀಸ್ ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಇದರ ಪ್ರಕಾರ ಫಸ್ಟಿಗೆ ನೀವು 443 ಸೀಟ್ಗಳು ಏನು ಎಡಿಷ್ನಲ್ ಆಗಿ ಆ್ಯಡ್ ಆಗಿದ್ದಾವಲ್ಲ ಅದನ್ನು ಪೂರ್ತಿಯಾಗಿ ಯಾವ ರೀತಿ 443 ಸೀಟ್ಗಳು ಬಂದಿದ್ದಾವಲ್ಲ ಅದನ್ನು ಆಪ್ಷನ್ ಎಂಟ್ರಿ ಮಾಡಿಬಿಡಿ. ಎಲ್ರಿಗೂ ಕೂಡ ಯಾರಿಗೆ ಅದರಲ್ಲಿ ಅಲೋವ್ ಇದ್ದಾವೆ ಎಲ್ಲರೂ ಕೂಡ ಆಪ್ಷನ್ ಎಂಟ್ರಿ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ಟು ಸೆಕೆಂಡ್ಲಿ ಅಂಡರ್ಟೇಕ್ ದ ಪ್ರೊಸೆಸ್ ಆಫ್ ಅಲಾಟ್ಮೆಂಟ್ ಆಫ್ ದೋಸ್ ಅಡಿಷನಲ್ ಶೀಟ್ ವಿಚ್ ಆರ್ ನಾಟ್ ಎಟ್ ಇನ್ ದ ಫಸ್ಟ್ ಸ್ಟೇಜ್ ಆ್ಯಸ್ ಮೆನ್ಷನ್ಡ್ ಇನ್ ದ ಡೈರೆಕ್ಷನ್ B2 ಅಂತ ಹೇಳಿದ್ದಾರೆ. B2 ಅಲ್ಲಿ ಏನು ಮೆನ್ಷನ್ ಮಾಡಿದ್ರೆ ಅಂದರೆ, ಈಗ 443 ಸೀಟ್ಗಳಿಗೆ ಹೊರತುಪಡಿಸಿ ಯಾವ ಸೀಟ್ಗಳು ಈಗ ಬರ್ತಿದ್ದಾವಲ್ಲ ಅಂಥ ಸೀಟ್ಗಳು, ಅಂದರೆ ಮಾಪಪ್ ರೌಂಡಿಗೆ ಇರುವಂತಹ ಫ್ರೆಶ್ ಆಗಿರುವಂಥ ಸೀಟ್ಗಳನ್ನು ಹೊರತುಪಡಿಸಿ ಉಳಿದ ಸೀಟ್ಗಳಿಗೆ ಅಲಾಟ್ಮೆಂಟನ್ನು ಮಾಡಿ. ಅಂದರೆ ನಿಮಗೆ ಅರ್ಥವಾಗಿರಬೇಕು, 443 ಸೀಟ್ಗಳಿಗೆ ಎಲ್ರಿಗೂ ಅಲೋ ಮಾಡ್ತಾರೆ. ಅದಾದಮೇಲೆ ಉಳಿದ ಸೀಟ್ಗಳಿಗೆ ಕೇವಲ ಮಾಪಪ್ ರೌಂಡಿಗೆ ಬಂದಿರುವಂತಹ ವಿದ್ಯಾರ್ಥಿಗಳನ್ನು ಮಾತ್ರ ಅಲೋ ಮಾಡ್ತಾರೆ. ಹಿಂದಿನ ರೌಂಡಲ್ಲಿ ಸೀಟ್ ಸಿಗದೇ ಇರುವಂಥ ವಿದ್ಯಾರ್ಥಿಗಳಿಗೆ ಅಲೋ ಮಾಡಿ ಈ ಒಂದು ಸೀಟ್ಗಳನ್ನು ಒಂದು ಅಲಾಟ್ಮೆಂಟ್ ಮಾಡ್ತಾರೆ. ಅದಾದಮೇಲೆ ಇಷ್ಟೆಲ್ಲ ಆದಮೇಲೆ ಪ್ರೊಸೆಸ್ ಆದಮೇಲೆ ಉಳಿದಿರುವಂಥ ಕನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ಗಳಿಗೆ ಎಲ್ಲರಿಗೂ ಕೂಡ ಅಲಾಟ್ಮೆಂಟ್ ಮಾಡಬೇಕು ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಅರ್ಥವಾಗಿದೆ ಅಂದ್ಕೊಳ್ತೀನಿ. 3 ಸ್ಟೇಜಲ್ಲಿ ಈ ಒಂದು ಪ್ರಕ್ರಿಯೆ ನಡೀತದೆ. ಮೊದಲನೇ ಸ್ಟೇಜಲ್ಲಿ 443 ಸೀಟ್ಗಳಿಗೆ ಅಲಾಟ್ಮೆಂಟನ್ನು ಮಾಡ್ತಾರೆ. ಅದಾದಮೇಲೆ ಸೆಕೆಂಡ್ ಸ್ಟೇಜಲ್ಲಿ ಕೇವಲ ಆ ಉಳಿದಿರುವ ಸೀಟ್ಗಳನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಅಂದರೆ 443 ಸೀಟ್ಗಳನ್ನು ಹೊರತುಪಡಿಸಿ ಉಳಿದಿರುವಂಥ ಸೀಟ್ಗಳನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಆ ಸೀಟ್ಗಳಿಗೆ ಹಿಂದಿನ ರೌಂಡಲ್ಲಿ ಸೀಟ್ ಸಿಕ್ಕಿರುವಂತಹ ವಿದ್ಯಾರ್ಥಿಗಳಿಗೆ ಅಲೋ ಮಾಡೋದಿಲ್ಲ, ಕೇವಲ ಮಾಪಪ್ ರೌಂಡಿಗೆ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಅಲೋ ಮಾಡ್ತಾರೆ. ಇಷ್ಟೆಲ್ಲ ಫಸ್ಟ್ ಸ್ಟೇಜ್ ಮತ್ತು ಸೆಕೆಂಡ್ ಸ್ಟೇಜ್ ಮುಗಿದ ಮೇಲೆ 3ನೇ ಸ್ಟೇಜಲ್ಲಿ ಕನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ಗಳು ಉಳಿದಿರ್ತಾವಲ್ಲ ಅಂಥ ಸೀಟ್ಗಳಿಗೆ ಎಲ್ರಿಗೂ ಕೂಡ ಅಲೋ ಮಾಡ್ತಾರೆ. ಈಗ ಮನದಟ್ಟಾಗಿದೆ ಅಂದ್ಕೊಳ್ತೀನಿ. ಇದರಲ್ಲಿ ಯಾರಿಗೂ ಕೂಡ ಅನ್ಯಾಯವಾಗೋದಕ್ಕೆ ಕೋರ್ಟ್ನಿಂದ ಬಂದಿರುವಂತಹ ಜಡ್ಜ್ಮೆಂಟ್ ಬಿಟ್ಟಿಲ್ಲ. ಎಲ್ರಿಗೂ ಕೂಡ ಅನುಕೂಲವಾಗಲಿ ಅನ್ನೋ ರೀತಿಯಲ್ಲಿ ಈ ಒಂದು ಜಡ್ಜ್ಮೆಂಟನ್ನು ಕೊಟ್ಟಿದ್ದಾರೆ. ಭಾಳಷ್ಟು ಪರಿಪೂರ್ಣವಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸ್ಟೇಜ್ 1ನಲ್ಲಿ 443 ಸೀಟ್ಗಳನ್ನು ಮಾತ್ರ ಎಲ್ರಿಗೂ ಕೂಡ ಅಲೋ ಮಾಡ್ತಾರೆ. ಆದರೆ ಸ್ಟೇಜ್ 2 ಅಲ್ಲಿ ಕೇವಲ ಮಾಪಪ್ ರೌಂಡಿಗೆ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಅಲೋ ಮಾಡ್ತಾರೆ. ಇದಾದಮೇಲೆ ಎಲ್ಲವೂ ಆದಮೇಲೆ ಕನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ಗಳನ್ನು ಎಲ್ರಿಗೂ ಕೂಡ ಅಲೋ ಮಾಡ್ತಾರೆ. ಇಷ್ಟೆಲ್ಲ ಪ್ರಕ್ರಿಯೆಯನ್ನು ಮಾಡಿ ಮುಗಿಸೋದಕ್ಕೆ 17ನೇ ತಾರೀಕು ಕೊನೆಯ ದಿನಾಂಕವಾಗಿರ್ತದೆ. ಅದೇ ಡೇಟ್ ಒಳಗಾಗಿ ನೀವು ಪೂರ್ತಿ ಪ್ರಕ್ರಿಯೆಯನ್ನು ಮುಗಿಸಬೇಕು ಅನ್ನೋದನ್ನು ಜಡ್ಜ್ಮೆಂಟ್ ಹೇಳಿದ್ದಾರೆ. ಹಾಗೆಯೇ ಈ ಒಂದು ಡಿಲೇಯನ್ನು ಕನ್ಸಿಡರ್ ಮಾಡಿ NMCಗೆ ಅಂತ ಹೇಳಿದ್ದಾರೆ. NMCವರೆಗೂ ಕೂಡ ಮುಂದಿನ ವರ್ಷಗಳು ಕೂಡ ಈ ಒಂದು ಕಟ್ ಆಫ್ ಡೇಟ್ ಒಳಗಾಗಿ ನೀವು ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಬೇಕು. ಇಷ್ಟು ಡಿಲೇ ಮಾಡಬಾರ್ದು. ಮೇ 31 ಕಟ್ ಆಫ್ ಡೇಟ್ ಒಳಗಾಗಿ NMC ಅವರು ನೀವು ಸೀಟ್ಗಳನ್ನು ಬಿಡೋದಾದರೆ ಆ ಒಂದು ಡೇಟ್ ಒಳಗಡೆ ಬಿಡಬೇಕು ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.